ನಮಸ್ತೆ ಎಲ್ರಿಗೂ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏನಿದೆ ಒಂದು ಹಳೆಯ ಪಿಂಚಣಿ ಯೋಜನೆಯನ್ನ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿಗೊಳಿಸುವ ಸಂಬಂಧ OPS ಯೋಜನೆ ಜಾರಿಗೊಳಿಸಲಿರುವ ರಾಜ್ಯಗಳಿಗೆ ಒಂದು ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿ ನೀಡಲು ರಾಜ್ಯ ಸರ್ಕಾರ ಒಂದು ರಚಿಸಿ ಸಮಿತಿ ಈ ವಾರವೇ ತನ್ನ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ನೀಡಲಿದೆ ಅಂತ ಸ್ವತಃ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ CS ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ಎಸ್, ಸೊ ಮೊದಲು ಒಂದು ಪ್ರಣಾಳಿಕೆಯಲ್ಲಿ ಕೂಡ ಮೆನ್ಷನ್ ಮಾಡಿದ್ರು, ಹಾಗೆ ಒಂದು ಸಮಿತಿಯನ್ನ ಕೂಡ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು, ಒಂದು ವರದಿ ಕೊಡಲು ಅವರಿಗೆ ಒಂದು ಸೂಚನೆಯನ್ನು ಕೂಡ ನೀಡಿತ್ತು. ಇವಾಗ ವರದಿ ರೆಡಿಯಾಗಿದೆ. ಸೊ ಮುಖ್ಯಮಂತ್ರಿಗಳಿಗೆ ಈ ವರದಿ ಸಲ್ಲಿಕೆಯಾಗುತ್ತೆ ಅನ್ನೋದು ಒಂದು ಲೇಟೆಸ್ಟ್ ನ್ಯೂಸ್ ಆಗಿದೆ. ನೋಡೋಣ ಬನ್ನಿ. 2006ರಿಂದ ಜಾರಿಯಲ್ಲಿರುವ ಹೊಸ ಪಿಂಚಣಿ ಯೋಜನೆ ಅಂದ್ರೆ NPS ನ ಹೋಗಲಾಡಿಸಿ ಈ ಇಂದಿನ ಒಂದು ಹಳೆ ಪಿಂಚಣಿ ಯೋಜನೆ OPS ಏನಿದೆ ಅದನ್ನು ಜಾರಿಗೊಳಿಸುವ ಸಂಬಂಧ OPS ಒಂದು ಯೋಜನೆ ಜಾರಿಗೊಳಿಸಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರವು ಒಂದು ಸಮಿತಿನ ರಚನೆ ಮಾಡಿತ್ತು. ಈ ಸಂಬಂಧ ಸರ್ಕಾರಕ್ಕೆ ಶೀಘ್ರ ವರದಿ ಸಲ್ಲಿಸುವಂತೆ ಒಂದು ಸಂಘವು ಅಂದ್ರೆ ನೌಕರರ ಸಂಘ ಏನಿದೆ ಅದನ್ನು ಸಮಿತಿಯನ್ನ ಒತ್ತಾಯಿಸುತ್ತಲೇ ಬಂದಿತ್ತು. ಡಿಸೆಂಬರ್ 3ರಂದು ಅಂದ್ರೆ ನಿನ್ನೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಹಾಗೂ ಪದಾಧಿಕಾರಿಗಳ ನಿಯೋಗ NPS ಸಮಿತಿಯ ಸದಸ್ಯ ಹಾಗೂ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ TM ರೇಜು ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ನೌಕರರು NPS ರದ್ದುಪಡಿಸುವ ಸಂಬಂಧ ಒತ್ತಡ ಹಾಕ್ತಿದ್ದಾರೆ ಎಂಬ ಒಂದು ಅಂಶ ಕೂಡ ಗಮನಕ್ಕೆ ತರ್ತಾರೆ. ಸಮಿತಿಯು ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದ್ದು ಈ ಸಂಬಂಧ ಒಂದು ವಾರದೊಳಗೆ ಸಮಿತಿಯ ಒಂದು ಸಭೆಯನ್ನು ಏರ್ಪಡಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಅಂತ ಅವರು ಸ್ವತಃ ತಿಳಿಸಿದ್ದಾರೆ. ಓಕೆನಾ. ಒಟ್ಟಾರೆ ಈ OPS ಒಂದು ಹೋರಾಟಕ್ಕೆ ಸಿದ್ಧ ಅಂತ CS ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ಅಂದ್ರೆ NPS ಸಮಿತಿಯು ನೀಡಲಿರುವ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಾಮರ್ಶಿಸಿ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾಡಲಾಗಿದ್ದ ಘೋಷಣೆ ಹಾಗೂ ಸಂಘದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಿತಿ ವರದಿ ನೀಡಲಿ ಕೂಡಲೇ ನಾನು ಕ್ರಮ ತಗೊಳ್ತೀನಿ ಅಂತ ನೀಡಿದ ಒಂದು ಭರವಸೆ ನೀಡಿರ್ತಾರೆ ಸರ್ಕಾರಿ ಒಂದು ನೌಕರರ ಸಂಘಕ್ಕೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಹಿಂದಿನಂತೆ ಒಂದು ಹಳೆಯ ಪಿಂಚಣಿ ಯೋಜನೆ ಏನಿದೆ OPS ಅದನ್ನ ಮರು ಜಾರಿಗೊಳಿಸಬೇಕು ಅಂತ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಸಂಘವು ಮತ್ತೊಮ್ಮೆ ಮನವಿ ಮಾಡುತ್ತೆ ಅಂತ CS ಷಡಾಕ್ಷರಿ ಅವರು ತಿಳಿಸಿದ್ದಾರೆ. ಓಕೆನಾ. ಸೊ ಏನಿದು OPS ಅಥವಾ NPS UPS ಅಂತ ನೋಡೋದಾದ್ರೆ ನಿಮಗೆ ರಾಜ್ಯದಲ್ಲಿ ಅಂದ್ರೆ 2006ರಿಂದ NPS ಜಾರಿಗೊಳಿಸಲಾಗಿತ್ತು. ಓಕೆನಾ. ಇದರಿಂದ 2006ರ ಏಪ್ರಿಲ್ ನಂತರ ಸೇರಿದ ಸರ್ಕಾರಿ ನೌಕರರಿಗೆ NPSಗೆ ಒಳಪಡ್ತಾರೆ. ಅದಕ್ಕೂ ಮುನ್ನ ಯಾರು ಸೇರಿರ್ತಾರೆ ಅವರು OPSಗೆ ಒಳಪಟ್ಟಿದ್ದಾರೆ. ಓಕೆನಾ. ರಾಜ್ಯದಲ್ಲಿ ಒಂದು ಹಳೆ ಪಿಂಚಣಿ ಯೋಜನೆ ಒಳಪಟ್ಟು ಸುಮಾರು 2,29,497 ಮಂದಿ ಸರ್ಕಾರಿ ನೌಕರರಿದ್ದಾರೆ. ಅದೇ ಒಂದು ಈ ರಾಷ್ಟ್ರೀಯ ಪಿಂಚಣಿ ಯೋಜನೆ ಒಳಪಟ್ಟ ಒಂದು ಸುಮಾರು 2,82,536 ಸರ್ಕಾರಿ ನೌಕರರು ಇದ್ದಾರೆ ಅಂತ ಒಂದು ಆರ್ಥಿಕ ಇಲಾಖೆ ಮಾಹಿತಿ ನೀಡಿದೆ. ಓಕೆನಾ. ಒಟ್ಟಾರೆ ವಿಪಿನ್ ಸಿಂಗ್ ಭೇಟಿಯಾದ CS ಷಡಾಕ್ಷರಿ ಅವರು ಅಂದ್ರೆ OPS ನಲ್ಲಿ ನಿವೃತ್ತ ನೌಕರರು ತಾವು ಪಡೆದ ಅಂತಿಮ ವೇತನದ 50ರಷ್ಟನ್ನು ಮಾಸಿಕ ಪಿಂಚಣಿಯಾಗಿ ಪಡೆಯುತ್ತಾರೆ. ತುಟ್ಟಿ ಭತ್ಯೆ ಹೆಚ್ಚುತ್ತಿದ್ದ ಹಾಗೆ ಪಿಂಚಣಿ ಮೊತ್ತವೂ ಕೂಡ ಹೆಚ್ಚಾಗುತ್ತೆ. ಈ ಹೊಸ ಪಿಂಚಣಿ ಯೋಜನೆ ಅಂದ್ರೆ NPS ನಲ್ಲಿ ಈ ಯೋಜನೆಗೆ ನೌಕರರು ವಂತಿಕೆ ನೀಡಬೇಕಾಗತ್ತೆ. ಉದ್ಯೋಗದಲ್ಲಿರುವಾಗಲೇ ತಮ್ಮ ವೇತನದಲ್ಲಿ ಒಂದಷ್ಟು ಭಾಗವನ್ನ ಕೊಡುಗೆ ನೀಡಬೇಕು. ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಹಾಗೂ ಉಳಿತಾಯ ಇದರಲ್ಲಿದೆ. NPS ನಡಿ ಸರ್ಕಾರಿ ನೌಕರರ ಪಿಂಚಣಿ ನಿಧಿಗೆ 10ರಷ್ಟನ್ನು ಕೊಡುಗೆ ನೀಡಬೇಕು. ಉದ್ಯೋಗಿಗಳ NPS ಖಾತೆಗಳಿಗೆ ಸರ್ಕಾರವು 14% ಅಷ್ಟನ್ನು ಕೊಡುತ್ತದೆ. ಸರ್ಕಾರ ವಾರ್ಷಿಕ 2,500 ಕೋಟಿ ರು NPS ನಿಧಿಗೆ ಕೊಡ್ತಾ ಬಂದಿದೆ. ಕರ್ನಾಟಕದಲ್ಲಿ 2006ರಲ್ಲಿ NPS ಜಾರಿಯಾದ ಬಳಿಕ ಸುಮಾರು 30 ಕೋಟಿ ರು ಸಂಚಿತ ನಿಧಿ ಹೊಂದಿದೆ. ಇದರಲ್ಲಿ 60% ಅನ್ನು ನೌಕರರು ವಿತ್ಡ್ರಾ ಮಾಡಬಹುದಾಗಿದೆ ಅಂತ ಉಳಿದನ್ನು 40ರಷ್ಟನ್ನು ಒಂದು ವರ್ಷಾಸನದ ಮೇಲೆ ವ್ಯವಹರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ಸರ್ಕಾರ ಯಾವ ರೀತಿ ಇದಕ್ಕೆ ಕ್ರಮ ತಗೊಳ್ಳುತ್ತೆ, ಇದೇ ವಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಸಮಿತಿ ವರದಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಅಂದ್ರೆ ಸರ್ಕಾರದಿಂದ ಯಾವ ರೀತಿ ಒಂದು ಆಕ್ಷನ್ ತಗೋತಾರೆ ಅದನ್ನ ಕಾದು ನೋಡಬೇಕು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. OPS ಜಾರಿ ಆದ್ರೆ ಒಳ್ಳೇದಾ ಅಥವಾ NPS ಇದ್ರೆ ಒಳ್ಳೇದಾ, ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನು ಕೂಡ ತಿಳಿಸಿ. ಓಕೆನಾ. ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.